ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ಧ್ಯಾನ ಯೋಗದ 31ನೇ ಶ್ಲೋಕದಿಂದ 35ನೇ ಶ್ಲೋಕದವರೆಗೂ ಮನನ ಮಾಡೋಣ. 31ನೇ ಶ್ಲೋಕ ಹೀಗಿದೆ. ಒಂದ್ ನಿಮಿಷ ಲೀವ್ ಸರ್ವಭೂತ ಆಗ್ಬೋದಾ? ಏನೆಂದ್ರಿ? ಲೀವ್ ಆಗ್ಬೋದಾ? ಆಗ್ಬೋದು. ಥ್ಯಾಂಕ್ ಯು. ಸರ್ವಭೂತಸ್ಥಿತಂ ಯೋ ಮಾಂ ಭಜತ್ಯೇಕತ್ವಂ ಆಸ್ಥಿತಃ ಸರ್ವಥಾ ವರ್ತಮಾನೋಪಿ ಸ ಯೋಗಿ ಮಯಿ ವರ್ತತೆ. ಅದರ ಅರ್ಥ ಹೀಗೆ: ನನ್ನಲ್ಲಿ ಸ್ಥಾಪಿತನಾಗಿ ಎಲ್ಲ ಜೀವಿಗಳಲ್ಲಿ ವಾಸಿಸುವ ಪರಮಾತ್ಮನಾಗಿ ನನ್ನನ್ನು ಪೂಜಿಸುವ ಯೋಗಿಯು ಎಲ್ಲ ರೀತಿಯ ಚಟುವಟಿಕೆಗಳಲ್ಲಿ ನಿರತನಾಗಿದ್ದರೂ ನನ್ನಲ್ಲಿ ಮಾತ್ರ ವಾಸಿಸುತ್ತಾನೆ. ನಾವು ಈಗ ಧ್ಯಾನ ಯೋಗದಲ್ಲಿ ಇದ್ದೀವಿ. ಆತ್ಮ ಸಂಯಮ ಯೋಗ. ಈಗ ಹೇಗೆ ಧ್ಯಾನ ಮಾಡೋದು ಎಲ್ಲ ಹೇಳ್ಕೊಟ್ಟಿದ್ದಾರೆ. ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಿಸಿ ಪರಮಾತ್ಮನನ್ನು ಹೇಗೆ ಸ್ವಯಂ ದರ್ಶನ ಮಾಡಿಕೊಂಡು ಆಮೇಲೆ ಯೋಗಿ ಹೇಗೆ ಇರ್ತಾನೆ ಅನ್ನೋದನ್ನು ಸಹ ತಿಳಿಸ್ಕೊಡ್ತಾ ಇದ್ದಾರೆ. ಅಂತಹ ಜ್ಞಾನಿ ಹೇಗಿದ್ದಾನೆ ಅನ್ನೋದನ್ನ ಈ ಒಂದು ಶ್ಲೋಕದಲ್ಲೂ ಸಹ ಹೇಳಿದ್ದಾರೆ. ಇದನ್ನ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ತೀರಾ ವಿಜಯಲಕ್ಷ್ಮಿ ಅವರು? ಕ್ವಶನ್ ಏನಾದ್ರು ನೋಡ್ಬೇಕಾ? ಸರಿ. ಯೋಗ ಯಾವ ರೀತಿ ವ್ಯಾವಹಾರಿಕ ಜೀವನವನ್ನು ನಡೆಸುತ್ತಾನೆ ಅಂತಂದಿದ್ದಾರೆ. ಈ ಶ್ಲೋಕದಲ್ಲಿ ಯೋಗಿ ಯಾವ ರೀತಿ ವ್ಯಾವಹಾರಿಕ ಜೀವನವನ್ನು ನಡೆಸುತ್ತಾನೆ. ಈಗ ಇಲ್ಲಿ ಯೋಗಿ ಫಸ್ಟ್ ಅವನು ಯೋಗಿ ಆದವನು ಇಲ್ಲಿ ಶ್ಲೋಕದಲ್ಲಿ ಕೊಟ್ಟಿರೋದು ನನ್ನಲ್ಲೇ ಸ್ಥಾಪಿತನಾಗಿ, ಅಂದ್ರೆ ಆ ಭಗವಂತನಲ್ಲೇ ಸದಾಕಾಲ ನೆಲೆ ಊರಿರುವಂತವನು ಯೋಗಿ. ಎಲ್ಲಾ ಜೀವಿಗಳಲ್ಲಿಯೂ ವಾಸಿಸುವ ಪರಮಾತ್ಮನಾಗಿ ನನ್ನನ್ನು ಪೂಜಿಸುವ ಯೋಗಿಯು. ಅಂದ್ರೆ ಈಗ ಆ ಯೋಗಿ ಮೊದಲು ಹೇಗಿರ್ತಾನೆ ಅಂದ್ರೆ ಅವನ ಸದಾಕಾಲ ಆ ಭಗವಂತನಲ್ಲೇ ಇದ್ದು ಅವನನ್ನೇ ಪೂಜಿಸ್ತಕ್ಕಂಥವನು. ಮತ್ತೆ ಎಲ್ಲ ಅವನ ಕೆಲಸ ಕಾರ್ಯಗಳಲ್ಲಿಯೂ ಸಹಿತ ವ್ಯವಹಾರದಲ್ಲಿಯೂ ಸಹಿತ ಇದ್ರೂ ಅದು ಏನ್ ಮಾಡ್ತಾನೆ, ಆ ಭಗವಂತನ ಒಂದು ನೆನಪಿನಲ್ಲಿಯೇ ಇದ್ದು ತನ್ನ ಕೆಲಸಗಳನ್ನ ವ್ಯವಹಾರಗಳನ್ನ ನಡೆಸ್ತಾನ ಅಂತ. ಹೀಗಾಗಿ ಎಲ್ಲಾ ಚಟುವಟಿಕೆಗಳಲ್ಲೂ ಅವ್ನು ನಿರತನಾಗಿದ್ರು ಅದೇ ನನ್ನಲ್ಲಿ ಮಾತ್ರ ವಾಸಿಸುತ್ತಾನೆ ಭಗವಂತ. ಈಗ ಹೇಳಿದ ನಮ್ಮ ಕೃಷ್ಣ ಪರಮಾತ್ಮ ಎಲ್ಲ ಜ್ಞಾನಿ ಆದವನು ತನ್ನ ಒಂದು ಮನೆ ಕೆಲಸ ಆಗ್ಬೋದು, ತನ್ನ ವ್ಯವಹಾರ ಆಗ್ಬೋದು. ತನ್ನ ವ್ಯವಹಾರ ಅಂದ್ರೂ ಸಹಿತ ತನಗೆ ಏನು ಬೇಕು, ಏನು ಅವಶ್ಯ ಐತಿ ಅಷ್ಟನ್ನು ಮಾತ್ರ ಉಪಯೋಗ ಮಾಡ್ತಕ್ಕಂಥವನವನು ಅಂತ. ಯೋಗಿಯು ತನ್ನ ಒಂದು ಭಗವಂತನಲ್ಲೇ ಇದ್ಕೊಂಡು ಅಥವಾ ಆ ಭಗವಂತನನ್ನು ತನ್ನಲ್ಲೇ ಪೂಜಿಸ್ತಕ್ಕಂಥವನು ಆಗಿ ಅವನ ಭಕ್ತನಾಗಿರ್ತಕ್ಕಂಥ ಈ ಯೋಗಿಯು ಜೀವನವನ್ನ ಹೇಗೆ ಖುಷಿಯಾಗಿ ನಡೆಸಬಹುದು ಅಂತ ಹೇಳ್ತಾನೆ. ಅವನ ಆನಂದಮಯವಾದಂತ ಜೀವನ ನಡೆಸ್ತಾನೆ. ಎಲ್ಲಾ ವ್ಯವಹಾರದಲ್ಲಿ ಇದ್ರೂ ಸಹಿತ ಇಲ್ಲದ ಹಂಗೆ ಇರ್ತಾನೆ. ಈಗ ಏನ ಕರ್ಮ ಮಾಡಿದ್ರು ಆ ಕರ್ಮದ ಫಲ ನನಗಿಲ್ಲ ಅಂತ ತಿಳಿದು ಆ ಫಲಗಳನ್ನ ಭಗವಂತನಿಗೆ ಬಿಟ್ಟು ಕರ್ಮಗಳನ್ನ ಮಾಡ್ತಕ್ಕಂಥವನು ಇಂಥವನಿಗೆ ಯೋಗಿ ಅಂತ ಹೇಳ್ತಾರೆ. ಯಾವಾಗ್ಲೂ ಎಲ್ಲ ಹೇಳಿದ್ರೆ ಇನ್ನೇನು ಹೇಳೋದೇನಿಲ್ಲ. ಅದೇ ಮುಂದಿನದ ಆಲೋಚನೆ ಮಾಡ್ಕೊಂಡು ಅಥವಾ ಹಿಂದಿನದ ಆಲೋಚನೆ ಮಾಡ್ಕೊಂಡು ದುಃಖ ಪಟ್ಕೊಂಡು ಆ ರೀತಿಯಲ್ಲಿ ಇರಲ್ಲ. ಯಾವಾಗ್ಲೂ ವರ್ತಮಾನ ಕಾಲದಲ್ಲೇ ಇದ್ದುಕೊಂಡು ಭಗವಂತನಲ್ಲಿ ಯಾವಾಗ್ಲೂ ಸ್ಥಾಪಿತನಾಗಿದ್ದು ಯಾವಾಗ್ಲೂ ಸಂತೋಷವಾಗಿ ಅವನು ತನ್ನ ಜೀವನವನ್ನ ಮಾಡ್ತಾನೆ. ಅವನು ಯಾವ್ದಕ್ಕೂ ವಿಚಲಿತನಾಗಲ್ಲ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು. ಮುಂದಿನದು ನೋಡೋಣ. ಇಂದ್ರಮ್ಮ ಅವರು, ಆತ್ಮೌ ಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾ ಯದಿ ವಾ ದುಃಖಂ ಸ ಯೋಗಿ ಪರಮೋ ಮತಃ. ಇದು ಆತ್ಮಜ್ಞಾನಿಯ ಪರಿಪೂರ್ಣವಾದಂತಹ ಚಿತ್ರಣವನ್ನ ಕೊಟ್ಟಿದ್ದಾರೆ. ಪೂರ್ತಿಯಾಗಿ ಆತ್ಮಜ್ಞಾನಿ ಹೇಗಿರ್ತಾನೆ ಅಂತ. ಇತರರ ಸುಖ ದುಃಖಗಳನ್ನು ತಮ್ಮದೇ ಎಂದು ಭಾವಿಸಿ ಎಲ್ಲರನ್ನೂ ಸಮಾನವಾಗಿ ಕಾಣುವವರೇ ಪರಿಪೂರ್ಣ ಯೋಗಿಗಳು ಅಂತ ಹೇಳ್ತಾ ಇದ್ದಾರೆ. ಇಂದ್ರಮ್ಮ ಅವರೇ, ಇದರ ವಿವರಣೆ ಸ್ವಲ್ಪ ಕೊಡ್ತೀರಾ?
ಹಾ ಮೇಡಮ್. ಇಲ್ಲಿ ಅರ್ಜುನ ಪರಮಾತ್ಮ ಹೇಳ್ತಿದ್ದಾರೆ, ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಯಾರು ಎಲ್ಲಾ ಪ್ರಾಣಿಗಳಲ್ಲಿ ಕೂಡ ಸುಖ ದುಃಖಗಳನ್ನು ತನ್ನಂತೆ ಸಮನಾಗಿ ನೋಡುವನೋ ಆ ಯೋಗಿ ಶ್ರೇಷ್ಠನೆಂದು ನನ್ನ ಅಭಿಪ್ರಾಯ. ಅರ್ಜುನ ಹೇಳ್ತಿದ್ದಾನಲ್ಲ ಮೇಡಮ್, ಇದನ್ನ ಕೃಷ್ಣನೇ ಹೇಳ್ತಾ ಇರೋದು. ಕೃಷ್ಣ ಹೇಳ್ತಾ ಇರೋದು ಇವಾಗ. ನೆಕ್ಸ್ಟ್ 2 ಶ್ಲೋಕಗಳನ್ನ ಅರ್ಜುನ ಹೇಳೋದು. ಇದು ಶ್ರೀಕೃಷ್ಣ ಇಷ್ಟು ಹೇಳಿದ್ಮೇಲೆ ಅರ್ಜುನನ್ಗೆ ಸಂಶಯ ಬರುತ್ತೆ, ನೀನೇನು ಹೇಳ್ತೀಯಲ್ಲಪ್ಪ ಅಂತಂದ್ಬಿಟ್ಟು. ಆದ್ರೆ ನನಗೆ ಮನಸ್ಸನ್ನ ಹಿಡಿದು ನಿಲ್ಸ್ಕೊಳ್ಳೋದು ಬಹಳ ಕಷ್ಟ ಅಂತ ಮುಂದೆ ಹೇಳ್ತಾನೆ. ಇದು ಶ್ರೀಕೃಷ್ಣ ಹೇಳ್ತಾ ಇರೋದು. ಅಂದ್ರೆ ಎಲ್ಲರನ್ನು ತನ್ನಂತೆ ಭಾವಿಸ್ತಾನೆ ಯೋಗಿ. ಅವನ ಮನಸ್ಸು ಇಷ್ಟೊಂದು ವಿಶಾಲವಾಗಿರ್ತದೆ ಅಂದ್ರೆ ಎಲ್ಲರನ್ನೂ ಪ್ರೀತಿಸ್ತಕ್ಕಂತಹ ಒಂದು ದೃಷ್ಟಿಕೋನ ಅಥವಾ ವಿಶಾಲ ಹೃದಯ ಅವನು ಹೊಂದಿರ್ತಾನೆ. ಅವನ ತನ್ನ ಸ್ಥಿತಿ ಅಂದ್ರೆ ವಚನದಲ್ಲಿ ಕೂಡ ಒಂದು ಇದು ಬರುತ್ತಲ್ಲ ಮೇಡಮ್, ತನ್ನಂತೆ ಬಗೆದೊಡೆ ಕೈಲಾಸ ಭಿನ್ನಾಣ ಮಕ್ಕು ಸರ್ವಜ್ಞ ಅಂತ, ಸರ್ವಜ್ಞನ ಒಂದು ವಚನ ಕೂಡ ಅದನ್ನೇ ಹೇಳುತ್ತೆ. ಅಂದ್ರೆ ತನ್ನಂತಾನೆ ತನ್ನ ಕಷ್ಟ ಸುಖಗಳಾಗಿರ್ಬೋದು, ಬೇರೆಯವರ ಕಷ್ಟ ಸುಖಗಳನ್ನಾಗಿರ್ಬೋದು, ಅದನ್ನ ತನ್ನ ಅಳತೆಯಂತಾನೆ ಅವನು ತೀರ್ಮಾನ ತಗೊಳ್ತಾನೆ. ಅದನ್ನ ಬೇಡೋ ಇತರಿಗೆ ಪ್ರಿಯನೋ ಬೇಕೋ ಅದ್ಯಾವುದನ್ನು ಅವನು ಇದು ಮಾಡೋದಿಲ್ಲ. ಅವ್ರು ಸಣ್ಣವರಾಗಿರ್ಲಿ ದೊಡ್ಡವರಾಗಿರ್ಲಿ, ಅವ್ರ ವ್ಯಕ್ತಿತ್ವ ಹೆಂಗೇ ಇರ್ಲಿ, ಅದನ್ನೆಲ್ಲ ತನ್ನಂತೆ ಭಾವಿಸಿ ಅದು ಶ್ರೇಷ್ಠ ಅಂತಕ್ಕಂಥದ್ದನ್ನ ಇದನ್ನ ಹೇಳ್ತಾ ಇದ್ದಾನೆ. ಆಗ ಅದ್ರ ಜೊತೆಗೆ ಯೋಗಿ ಏನನ್ನ ಒಂದು ಅಳಿಯಬೇಕಾದ್ರೆ, ಯೋಗಿ ದೃಷ್ಟಿಯಿಂದ ಅಳಿಯಬೇಕಾದ್ರೆ ಅವನ ಹೃದಯ ಎಷ್ಟು ವಿಶಾಲವಾಗಿದೆ ಅಂತ ನಾವು ನೋಡ್ಬೋದಾಗಿದೆ ಮೇಡಮ್. ಆ ಯೋಗಿ ಹತ್ರ ಹೋದ್ರೆ ಸಾಕು, ನಮಗೆ ಅಲ್ಲಿ ಒಂದು ಪ್ರೀತಿಯ ಬಂಧನ, ಆ ವಿಶಾಲವಾದಂತಹ ಹೃದಯಸ್ಥಿಕೆ ಮತ್ತೆ ಅನುಕಂಪ, ಅದೆಲ್ಲ ಭಗವಂತನ ರೂಪದಲ್ಲಿ ಏನಿರುತ್ತೆ, ಭಗವಂತನ ಹತ್ರ ಸ್ವಭಾವದಲ್ಲಿ ಏನಿರುತ್ತೆ ಅವನ ಸಮೀಪದಲ್ಲೂ ಕೂಡ ಇರ್ತದೆ. ಅಂದ್ರೆ ನಾವು ಯಾವುದೇ ಒಂದು ಜ್ಞಾನದ ಹತ್ತಿರ ಹೋದಾಗ ಅಥವಾ ಒಂದು ದೀಪದ ಸಮೀಪಕ್ಕೆ ನಾವು ಹೋದಾಗ ಅದು ಬೆಳಕು ಹೆಚ್ಚಾಗ್ತದೆ. ಅದೇ ತರಹ ಜ್ಞಾನಿ ಹತ್ರ ಹೋದಾಗ ನಮ್ಮ ಬೆಳಕು ಕೂಡ ಆ ಜ್ಞಾನದ ಬೆಳಕು ನಮ್ಮ ಮೇಲೂ ಕೂಡ ಪ್ರಭಾವ ಬೀರ್ತದೆ. ಹೇಗೆ ಶಾಖ ಹೆಚ್ಚಾದಂತೆ ಭಗವಂತನ ಸಮೀಪಕ್ಕೆ ಹೋದಾಗ ನಮ್ಮ ಹೃದಯ ವಿಶಾಲವನ್ನ ಹೊಂದುತ್ತದೆ ಅಂತ ನಾವಿಲ್ಲಿ ಹೇಳ್ಬೋದು ಮೇಡಮ್. ಇಷ್ಟ ಅನ್ಸುತ್ತೆ ಈ ಶ್ಲೋಕ. ಸರಿ, ಇವಾಗ ಎಲ್ಲದರಲ್ಲೂ ಒಂದೇ ಸಮವನಾಗಿ ನೋಡ್ತಾನೆ. ಎಲ್ಲ ಸುಖ ದುಃಖಗಳು ತಮ್ಮದೇ ಅಂತ ಭಾವಿಸ್ಕೊಳ್ತಾನೆ. ಅಂದ್ರೆ ಎಲ್ರನ್ನು ಬೇರೆಯವರು ಅಂತ ನೋಡಲ್ಲ, ಆ ರೀತಿಯಲ್ಲಿ ಇರ್ತಾನೆ. ಅಂದ್ರೆ ದ್ವಂದ್ವಗಳಿಗೂ ಸಹ ಅವನು ವಿಚಲಿತನಾಗಲ್ಲ, ಒಂದೇ ಸಮನಾಗಿ ನೋಡ್ತಾನೆ. ಆದ್ರೆ ಬೇರೆಯವರನ್ನು ಸಹ ಅವನು ಬೇರೆಯವರು ಅಂತ ನೋಡಲ್ಲ, ತಾನೇ ಅನ್ನುವಾಗ ಹಾಗೆ. ಇವಾಗ ನನ್ ಕೈ ಬೇರೆ, ನನ್ ಕಾಲ್ ಬೇರೆ, ತಲೆ ಬೇರೆ ಅಂತ ಬಿಟ್ಟು ನಾನೇನಾದ್ರು ಅನ್ಕೊಳ್ತೀನಿ. ಕೈನೂ ನಂದೆ, ತಲೆನೂ ನಂದೆ, ಕಣ್ಣು ನಂದೆ, ಹಾಗೆ ಎಲ್ಲೂ ನಂದೆ. ಹಾಗೆ ಯೋಗಿ ಆದವನು ಅಂದ್ರೆ ಜ್ಞಾನಿ ಆದವನು ನಾನು ಯಾರು ಅಂತಂದ್ರೆ ಶುದ್ಧ ಅರಿವು, ಆತ್ಮ ಸ್ವರೂಪಿ ನಾನು ಅಂತ ತಿಳ್ಕೊಂಡಿರ್ತಾನೆ. ಆ ಆತ್ಮ ಸ್ವರೂಪಿ ಆಗೋದ್ಮೇಲೆ ಎಲ್ಲವೂ ಒಂದೇ, ಎಲ್ಲರೂ ಒಂದೇ. ಒಂದು ಅಜ್ಞಾನದಲ್ಲಿ ಯಾರೋ ಒಂದು ಕೆಟ್ಟದ್ ಮಾಡ್ತಾ ಇದ್ರು ಅವ್ರು ನನ್ನವರೇ ಅಂತ ಅನ್ಕೊಳ್ತಾನೆ. ಇಲ್ಲ, ಏನೋ ತುಂಬಾ ಪುಣ್ಯ ಕಾರ್ಯಗಳನ್ನ ಮಾಡ್ತಾ ಇರೋರು ನೋಡಿದ್ರು ಅವರು ನನ್ನವರೇ ಅನ್ಕೊಳ್ತಾನೆ. ಅವನಿಗೆ ಯಾವ ಭೇದ ಭಾವ ಅನ್ನೋದು ಇಲ್ವೇ ಇಲ್ಲ. ನಮ್ಮ ಅಂಗಾಂಗಗಳೆಲ್ಲನೂ ನಮ್ಮವೇ ಹೇಗೋ ಆ ರೀತಿಯಲ್ಲಿ ತಾನು ಎಲ್ಲರನ್ನು ಸಮ ದೃಷ್ಟಿಯಲ್ಲಿ ನೋಡ್ತಾ ಇರ್ತಾನೆ. ಹಾಗೆ ಆ ಸಮಭಾವ ಅನ್ನೋದು ಆ ರೀತಿಯಲ್ಲಿ ಬಂದ್ಬಿಡುತ್ತೆ ಒಬ್ಬ ಜ್ಞಾನಿಯಾದವನಿಗೆ. ಅವನು ಪರಿಪೂರ್ಣನು ಅಂತವನೇ ನನಗೆ ತುಂಬಾ ಇಷ್ಟ, ತುಂಬಾ ಅವನೇ ತುಂಬಾ ನನಗೆ ಒಳ್ಳೆ ಪ್ರಿಯವಾದಂಥವನು ಅಂತ ಬಿಟ್ಟು ಶ್ರೀಕೃಷ್ಣ ಹೇಳ್ತಾನೆ. ಆತವನೇ ಪರಿಪೂರ್ಣ ಯೋಗಿ ಅಂತ. ಅದಕ್ಕೆ ಅರ್ಜುನ ಯಾಕೆಂದ್ರೆ ಅವನಿಗೆಲ್ಲ ಬ್ರಹ್ಮ ಹೇಳಿ ಮೇಡಮ್,
ಅಲ್ಲ ಅರ್ಜುನ ನಮ್ಮಂತವನಲ್ವಾ, ಅದಕ್ಕೆ ಎಷ್ಟ್ ಹಾ ಹೇಳಿದ್ರು ಹಾ ಅಲ್ಲ, ಅರ್ಜುನ ಅಷ್ಟು ಸಮೀಪ ಕೃಷ್ಣನ್ ಸಮೀಪ ಇದ್ದಾನೆ. ಸಮೀಪ ಅನ್ನಂದ್ರೆ ಕೃಷ್ಣನ ಒಂದು ಸಹಯೋಗದಲ್ಲೇ ಇದ್ದಾನೆ. ಅವನಿಗೆ ಇಂತ ಒಂದು ಇದಿರ್ಬೇಕು, ಸಮತ್ವದ ಬಗ್ಗೆ ಪ್ರಶ್ನೆ ಇರ್ಬೇಕಾದ್ರೆ ನಮ್ಮಂತ ನರಸಾಮಾನ್ಯರಿಗೆ ಸ್ವಲ್ಪ ಸಮತ್ವದ ಬಗ್ಗೆ ಅದೇನೆ ಇನ್ನೂ ಅರಿವಾಗ್ಬೇಕು. ನಾವು ಆತ್ಮ ಸ್ವರೂಪಿಗಳೇ, ನಾವು ಅದೇ ನಮಗ್ ಗೊತ್ತಿಲ್ಲ, ಅದನ್ನೇ ಹೇಳ್ತಾ ಇರೋದು. ಇವಾಗ ಅರ್ಜುನ ಕೃಷ್ಣ ಅಂತಂದ್ರೆ ಏನಿಲ್ಲ, ಇವಾಗ ಜೀವಾತ್ಮ, ಇದು ಪರಮಾತ್ಮ ಅಷ್ಟೇ. ತಾನು ಪರಮಾತ್ಮ ಸ್ವರೂಪಿ ಅನ್ನೋದು ಹತ್ರನೇ ಇರೋದು, ಪರಮಾತ್ಮನಲ್ಲೇ ಇರೋದು, ಆದ್ರೆ ಗೊತ್ತಿಲ್ಲ ಅಷ್ಟೇ. ಅದಕ್ಕೆ ಈ ಪ್ರಶ್ನೆಗಳೆಲ್ಲನೂ, ಅದಕ್ಕೆ ಕೇಳ್ತಾ ಅದೆಲ್ಲ ತಿಳ್ಕೊಳ್ತಾ ಇರೋದು. ಶ್ರೀಕೃಷ್ಣ ಹತ್ರನೇ ಇದ್ದಾನೆ ಅಂತಂದ್ರೆ ನಮಗೂ ಆತ್ಮ ಹತ್ರನೇ ತಾನೇ ಇರೋದು. ಹಾ ನಾನ್ ಅಲ್ಲ ಬೇರೆ ಮೇಡಮ್, ಅದ್ರ ಅಂತ ತಾನೇ ಜೊತೆಗೆ ಅನ್ಕೊಳ್ತಾ ಇರೋದು, ಆ ತಪ್ಪು ತಿಳುವಳಿಕೆ ಅಂತಾನೆ ತೆಗಿತಾ ಇರೋದು. ಅದ್ರ ಜೊತೆಗೆ ಆ ಜ್ಞಾನಿ ಆದವನಿಗೆ ಬ್ರಹ್ಮತ್ವದ ಅರಿವಾಗಿ ಹೋಗ್ಬಿಟ್ಟಿರ್ತದೆ. ಎಲ್ಲ ಬ್ರಹ್ಮ ಸ್ವರೂಪ, ಎಲ್ಲರಲ್ಲಿ ಆತ್ಮವನ್ನ ಕಾಣ್ತಕ್ಕಂತ ಒಂದು ದೃಷ್ಟಿಕೋನ ಬೆಳೆದಿರ್ತದೆ. ಹಂಗಾಗಿ ಅವನಿಗೆ ಎಲ್ಲಿ ಕೆಟ್ಟದ್ ಭಾವನೆನೂ ಬರುದಿಲ್ಲ, ಒಳ್ಳೆ ಭಾವನೆನೂ ಬರುದಿಲ್ಲ. ಒಳ್ಳೇದನ್ನು ಸಮವಾಗಿ ತಗೋತಾನೆ, ಕೆಟ್ಟದ್ದನ್ನು ಸಮವಾಗಿ ತಗೋತಾನೆ. ಅವ್ನು ಸಣ್ಣನಾಗಿರ್ಬೋದು, ದುಷ್ಟನಾಗಿರ್ಬೋದು, ಎಂಥವ ಇದಾದ್ರೂ ಕೂಡ ಅವನಲ್ಲಿ ಒಂದು ಸಮತ್ವ ಬಂದೋಗ್ಬಿಟ್ಟಿದೆ ಜ್ಞಾನಿಯಲ್ಲಿ. ಹಾಗಾಗಿ ಎಲ್ಲರಲ್ಲೂ ಕೂಡ ಒಂದು ಆತ್ಮ ಸ್ವರೂಪವನ್ನೇ ಕಾಣೋದ್ರಿಂದ ಅವನಿಗೆ ವಿಶಾಲ ಮನೋಭಾವ ಬಂದೇ ಬರ್ತದೆ. ಯಾಕೆಂದ್ರೆ ಅದನ್ನ ಒಂದು ಬಿಟ್ಟಿದ್ದಾನ ಅವನು. ಹಾಗಾಗಿ ಅವನು ಯಾರನ್ನು ಕೂಡ ಭೇದ ಭಾವ ಆಗ್ಲಿ ಅಥವಾ ಮೇಲು ಕೀಳಾಗ್ಲಿ ಅಥವಾ ಅವನು ಕೆಟ್ಟವನು ಒಳ್ಳೆಯವನಾಗ್ಲಿ ಅಂತಹ ಒಂದು ಯಾವ ದೃಷ್ಟಿಯಿಂದನೂ ನೋಡೋದಿಲ್ಲ. ಪ್ರಾಣಿಗಳಲ್ಲೂ ಕೂಡ ಅವನು ಏನಾದ್ರೂ ಒಂದು ಪ್ರಾಣಿಗೆ ನೋವಾದಾಗ, ಅದಕ್ಕೆ ಕಷ್ಟ ಇದ್ದಾಗ, ಅಥವಾ ಅವನಿಗೆ ಒಂಚೂರು ಗಾಯ ಆದಾಗ, ಹಸಿವಾದಾಗ ಅದನ್ನ ಅವನು ಸಂತೈಸ್ತಕ್ಕಂತಹ ಒಂದು ದೃಷ್ಟಿಕೋನ ಆ ಜ್ಞಾನಿಯಲ್ಲಿ ಬಂದಿರ್ತದೆ. ಸಣ್ಣ ಪ್ರಾಣಿ ಆಗಿರ್ಬೋದು ಅಥವಾ ಕ್ರಿಮಿಕೀಟಗಳಾಗಿರ್ಬೋದು, ಅನೇಕರು ಈ ಗಿಣಿಗಳನ್ನ, ನಾಯಿಗಳನ್ನ ಎಷ್ಟು ಪ್ರೀತಿಯಿಂದ ನೋಡ್ತಾರೆ. ನಮ್ಮನೆಗೆ ಒಂದ್ ನಾಯಿ ಇದೆ ಮೇಡಮ್, ತುಂಬಾನೇ ಪ್ರೀತಿಯಿಂದ ನೋಡ್ತಾರೆ. ಅದಕ್ಕೆ ಹೇಳಕ್ಕೆ ಅಸಾಧ್ಯ. ಒಂದು ರಾಗಿ ಗಂಜಿ, ಅದಕ್ಕೆ ಸಿರಿಲ್ಯಾಕು, ಹಾಲು ಮಿಕ್ಸಿಗೆ ಹಾಕಿ ಬಾಟ್ಲಿಗೆ ಹಾಕಿ ಕುಡ್ಸೋದು ಸಂಭ್ರಮ. ನಮ್ಮನೆಲ್ಲೂ ಇದೆ, ನಮ್ಮನೆಲ್ಲೂ ಒಂದಿದೆ, ಅದನ್ನು ಹಂಗೆ ನೋಡ್ಕೊಳ್ತಾರೆ. ಅಂದ್ರೆ ಮಕ್ಕಳಿಗಿಂತ ಅದು ಸೂಕ್ಷ್ಮ ಆಗೋಗಿದೆ. ಹೌದು ಹೌದು ಹೌದು. ಇವಾಗ ಹಾಗೇನೆ ಎಲ್ಲ ಪೆಟ್ಸ್ ಇಟ್ಕೊಳ್ತಾರಲ್ಲ, ಮಕ್ಕಳಿಗಿಂತ ಚೆನ್ನಾಗಿ ನೋಡ್ಕೊಳ್ತಾರೆ. ಅವು ಏನಾಗತ್ತೆ ಅಂತಂದ್ರೆ, ಅವು ತನ್ನ ಸಹಜ ಇದನ್ನೇ ಮರ್ತ್ ಹೋಗ್ಬಿಡತ್ವೆ. ಅವನು ಮನುಷ್ಯರು ಹೆಂಕೊಂಡ್ಬಿಟ್ಟಿರುತ್ತೆ, ನಮ್ ತರನೇ ಹಾಸಿಗೆ ಮೇಲೆ ಮಲ್ಕೊಳ್ಬೇಕು, ನಮ್ ತರನೇ ಇರ್ಬೇಕು, ಎಲ್ಲ ನಮ್ ಬೇಕು. ನೋಡೋಣ. ಅರ್ಜುನ ಉವಾಚ ಯೋಯಂ ಯೋಗಸ್ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ. ಅರ್ಜುನನು ಹೇಳಿದನು, ಓ ಮಧುಸೂದನ, ನೀವು ಹೇಳಿದ ಈ ಯೋಗವನ್ನು ಆಚರಿಸುವುದು ನನಗೆ ತುಂಬಾ ಕಷ್ಟವೆನಿಸುತ್ತದೆ. ಏಕೆಂದರೆ ನನ್ನ ಮನಸ್ಸು ತುಂಬಾ ಚಂಚಲವಾಗಿದೆ. ಎಲ್ಲ ಬೋಧನೆ ಮಾಡೋರು ಬೋಧನೆ ಮಾಡ್ತಾರೆ, ಆದ್ರೆ ನಮ್ಗೆ ಅದು ಆಚರಣೆ ಮಾಡಕ್ ಆಗ್ಬೇಕಲ್ಲ. ಬೇಕಾದಷ್ಟು ಸಂಶಯಗಳು ಉತ್ಪನ್ನ ಆಗ್ತಾನೆ ಇರುತ್ತೆ. ಅಲ್ಲ, ಅದೇ ಹೇಳೋದೆಲ್ಲ ವೇದಾಂತ, ಮಾಡೋದೆಲ್ಲ ಸಿದ್ಧಾಂತ ಅಂತೇಳಿ. ಅಲ್ಲ, ಹೇಳ್ತಾರೆ ಅವರು, ಗುರುಗಳಿಗೆ ಹೇಳ್ತಾರೆ, ನಾವ್ ಅದ್ ಫಾಲೋ ಮಾಡಕ್ ಆಗಲ್ಲ. ಅವನ್ ಪಾಪ ಅರ್ಜುನ ಏನು ಅಂತಂದ್ರೆ, ಹ್ಞೂ ಅಂತಂದ್ಬಿಟ್ಟು ಸುಮ್ನೆ ತಾನ್ ಮಾಡೋದ್ ಮಾಡಲ್ಲ, ಹಂಗ್ ಮಾಡ್ತಾ ಇಲ್ಲ. ನನಗೆ ಹಿಂಗೆ ಕಷ್ಟ ಆಗತ್ತೆ, ನನ್ಗೆ ಹೀಗೆ, ಅದ್ ಹೇಗೆ ಸರಿಯಾಗಿ ಹೇಳು ಅಂತ ಬಿಟ್ಟೆಲ್ಲ ಕ್ವಶನ್ಗಳು ತುಂಬಾ ಚೆನ್ನಾಗಿ ಕೇಳ್ತಾ ಇದ್ದಾನೆ. ನೀನ್ ಹೇಳ್ತೀಯಪ್ಪ, ನಾನ್ ಮಾಡೋದೇ ಮಾಡ್ತೀನಿ ಅಂತ ಪಾಪ ಹೇಳ್ತಾ ಇಲ್ಲ. ನೀ ಹೇಳೋದೆಲ್ಲ ಸರಿಯಾಗೇ ಇದೆ, ಆದ್ರೆ ನನ್ನ ಕಷ್ಟಗಳು ಈ ತರ ಇದೆ, ಅದಕ್ಕೆ ಏನಾದ್ರು ಪರಿಹಾರ ಹೇಳೋ ಅಂತ ಕೇಳ್ತಾ ಇದ್ದಾನೆ. ಎಷ್ಟು ಅರ್ಜುನ ಎಷ್ಟು ಒಳ್ಳೆ ಮನ್ಸಿದೆ ಅಲ್ವಾ. ಅದಕ್ಕೋಸ್ಕರ ಆತ್ಮಜ್ಞಾನ ಬಂದಿರೋದು. ಇಲ್ಲ ಅಂತಂದ್ರೆ ಇದನ್ನೆಲ್ಲ ತಿಳ್ಕೊಳಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ.
ಹಾಗೇನೆ ಎಲ್ಲ ಆ, ಜನಗಳು ಏನು ವ್ಯಕ್ತಿಗಳಿದಾರೋ ಅವ್ರಿಗೂ ಒಂದು ಹದ ಅನ್ನೋದು, ಒಂದು ಪರಿಪಕ್ವತೆ ಅನ್ನೋದು ಬರಬೇಕು. ಆಗ್ಲೇನೆ ಗುರುಗಳ ಮಾತನ್ನ, ಒಂದು ಯಾರಾದ್ರೂ ಬೋಧನೆಯನ್ನು ಮಾಡಿದ್ರೆ ಅವ್ರ ಮಾತನ್ನ ನಿಜ, ಹೌದು, ಅವ್ರು ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆ, ಇವರು ತಿಳಿದವರು, ಅವ್ರು ಹೇಳ್ತಿರೋದ್ರಲ್ಲಿ ಸತ್ಯ ಇದೆ, ನಾನು ಅದನ್ನ ಪಾಲಿಸಿದ್ರೆ ನನಗೆ ಒಳ್ಳೇದಾಗುತ್ತೆ. ಮತ್ತೆ ಅದನ್ನ ಪರಿಶೀಲನೆಯನ್ನು ಮಾಡಿ, ಅರ್ಜುನ ಸುಮ್ನೆ ಬ್ಲೈಂಡ್ ಆಗೇನೋ ಒಪ್ಕೊಳ್ತಾ ಇಲ್ಲ, ಪರಿಶೀಲನೆ ಮಾಡ್ತಾ ಇದ್ದಾನೆ. ಹೌದು ಅಲ್ವಾ ಅಂತ ಪರಿಶೀಲನೆ ಮಾಡ್ಬಿಟ್ಟು, ನಮ್ಮ ಸನಾತನ ಧರ್ಮದಲ್ಲೇ ಹಾಗೆ ಇರೋದು, ಪರಿಶೀಲನೆ ಮಾಡ್ಬಿಟ್ಟು ಒಪ್ಕೋ, ನೀನು ಸುಮ್ನೆ ನಾ ಹೇಳಿದ್ದೆಲ್ಲನೂ ಕೇಳಕ್ ಹೋಗ್ಬೇಡ ಅಂತ. ಇವಾಗ ಈ ಕ್ವಶನ್ ಹಾಕ್ತಾ ಇದ್ದಾನೆ ಅರ್ಜುನ, ಇದನ್ನ ಸ್ವಲ್ಪ ವಿವರಿಸ್ತೀರಾ ವಿಜಯಲಕ್ಷ್ಮಿ ಅವರೇ? ಇಷ್ಟೊಂದ್ ಮಟ್ಟ ಸಮತ್ವ ಭಾವ ಹೇಳೇ ಬಿಟ್ರಿ, ಇಂದ್ರಮ್ಮರು ಹೇಳಿದ್ರು. ಹಾ ಇನ್ನು ಅವನಿಗೆ ಕಷ್ಟ ಸಾಧ್ಯ ಆಗಿದ್ದು ಅವನ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ಮನಸ್ಸು ಅವನಿಗೆ ಚಂಚಲ ಆಗ್ಬಿಟ್ಟೈತಿ ಅಂತ ಹೇಳ್ತಾ ಇದ್ದಾನಮ್ಮ. ಎಷ್ಟೆಲ್ಲಾ ಯೋಗ ಪದ್ಧತಿಗೆ ಹೇಳ್ತಿದಿ, ನನಗ ಕರ್ಮಯೋಗ ಅಂತ ಹೇಳ್ತಿದಿ, ಸನ್ಯಾಸ ಯೋಗ ಅಂತ ಹೇಳ್ತಿದಿ, ಜ್ಞಾನ ಯೋಗ ಅಂತ ಹೇಳ್ತಿದಿ. ಇಷ್ಟೆಲ್ಲಾ ಯೋಗಗಳನ್ನ ಹೇಳಿದ್ರ ನಾನು ಏನಂತ ಮಾಡ್ಬೇಕು? ಇವೆಲ್ಲ ಆಮೇಲೆ ಮತ್ತೆ ಸಮತ್ವ ಭಾವ ಹೊಂದು ಅಂತೇಳಿ ಆ ಭಾವ ತರಬೇಕಾದ್ರೆ ನನ್ನಲ್ಲಿ ಎಷ್ಟ್ ಕಷ್ಟ ಐತಿ, ಮನಸ್ಸನ್ನ ಕಂಟ್ರೋಲ್ ತರೋದೇ ಕಷ್ಟ. ಈಗ ಗಾಳಿ ಬಿರುಗಾಳಿ ಬೀಸ್ತಾ ಹಾಗೆ ಇದು ನಮ್ದು ಸಹಿತ ಮನಸ್ಸು ಸದಾ ಕಾಲ ಆ ಕಡೆ ಈ ಕಡೆ ಹೋಗ್ತಾನೆ ಇರ್ತೈತಿ. ಆಮೇಲೆ ಅವರು ಹೇಳ್ತಾರಮ್ಮ, ಈಗ ಅರ್ಜುನ ಹುಟ್ಟಿರೋದು ಈಗ 5,000-6,000 ವರ್ಷಗಳ ಹಿಂದೆ ಅವ್ರದ್ದಾಗಿರೋ ಕತೆ. ಆ ಟೈಮ್ನಲ್ಲೇ ಋಷಿ ಮನೆಗಳು ಇರ್ತಕ್ಕಂತ ಒಂದು ವಾತಾವರಣ ಅಲ್ಲಿ, ಅದ್ರಲ್ಲೇ ಅವನಿಗೆ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರ ಇನ್ನು ಈ ಒಂದು ಕಲಿಯುಗದಲ್ಲಿ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಅಲ್ವಾ? ಹಾ ಇವಾಗ ಇಷ್ಟು ಚಿತ್ರ ವಿಚಿತ್ರ, ಎಷ್ಟು ವೈವಿಧ್ಯಮಾನಗಳು, ಎಷ್ಟು ಹಾ ಆಕರ್ಷಣೆಗಳು. ಅವನು ಒಂದು ದೈವ ಶಕ್ತಿಯಿಂದನೇ ಹುಟ್ಟಿರೋದು, ದೈವ ಸಂಭೂತನೂ ಹೌದು ಅವನು. ಆಮೇಲೆ ರಾಜಮಂಥನದಲ್ಲಿಂದನೂ ಬಂದಿರ್ತಕ್ಕಂಥವನು. ಕೃಷ್ಣನಿಗೆ ಅವನು ಒಬ್ಬ ಒಳ್ಳೆ ಫ್ರೆಂಡು ಸಹಿತ ಹೌದು. ಇಷ್ಟೆಲ್ಲಾ ಇದ್ರೂ ಮನಸ್ಸು ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಇನ್ನು ಹ್ಯಾಕ್ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಅವನಿಗೆ ಚಿಂತೆ. ಸರಿ ಇಂದ್ರಮ್ಮ ಅವ್ರೆ, ವಿಜಯಲಕ್ಷ್ಮಿ ಅವ್ರೆ, ಕಷ್ಟ ಅಂತ ಮತ್ತೆ ಮುಂದಿಂದು ಅವಂದೇ ಅದೇ ಇದೆ ಮನಸ್ಸು ಹೇಗೆ ಚಂಚಲ, ಹಠಮಾರಿ. ಚಂಚಲಂ ಹಿ ಮನಃ ಕೃಷ್ಣ ಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ. ಹೇಗೆ ಎಲ್ಲ ಉಪಮಾನವನ್ನ ಕೊಟ್ಟು ಎಲ್ಲ ಹೇಳಿದಾನೆ. ಕೃಷ್ಣ ಸುಮ್ನೆ ಅವ್ನು ಹೇಳ್ತಾ ಇಲ್ಲ. ಕೃಷ್ಣ ಮನಸ್ಸು ತುಂಬಾ ಚಂಚಲವಾಗಿದೆ, ಅದು ಬಹಳ ಬಲವಾದದ್ದು ಮತ್ತು ಹಠಮಾರಿನೂ ಆಗಿದೆ. ಅದನ್ನ ವಶ ಮಾಡ್ಕೊಳ್ಳೋದು ಗಾಳಿನ ನಿಯಂತ್ರಿಸುವುದಕ್ಕಿಂತನೂ ಕಠಿಣ ಅಂತ ನನಗೆ ಕಾಣಿಸ್ತಾ ಇದೆ. ನೀನ್ ಹೇಳ್ತೀಯಪ್ಪ, ನೀನು ಅದನ್ನ ಕಟ್ಟಾಕು ಅಂತ ಹೇಳ್ತಾ ಇದ್ದಾನೆ. ಇದನ್ನು ವಿವರಿಸ್ಬಿಡಿ. 35ನೇದು ಇಂದ್ರಮ್ಮ ಅವ್ರು ಹೇಳಿದ್ರು. ಅದೇ ಕೃಷ್ಣನಿಗೆ ಅದೇ ಈಗ ಹೇಳ್ತಿರೋದು. ಅರ್ಜುನಿಗೆ ಏನ್ ಚಿಂತೆ ಅಂದ್ರ, ಈಗ ಕೃಷ್ಣ ಪರಮಾತ್ಮ ಹೇಳೋ ಎಲ್ಲಾ ಯೋಗಗಳನ್ನ ಅವನೆಲ್ಲ ತಿಳ್ಕೊಳ್ಳೋದು, ಅವ್ನ್ ಮಾಡೋದೇ ಅವನಿಗೆ ಕಷ್ಟ. ಅವ್ನ್ ಯಾವ್ದ್ರಲ್ಲಿ ಸಹಿತ ಯೋಗಗಳನ್ನ ಮಾಡ್ಲಿಲ್ವೇನೋ ಅಂತ ಅನಿಸ್ತಾ ಐತಿಲ್ಲಮ್ಮ ಈಗ ನೋಡಿದ್ರೆ, ವಿಚಾರ ಮಾಡಿದ್ರೆ. ಅಷ್ಟು ಮನಸ್ಸು ಚಂಚಲವಾಗೈತಿ, ಹಠಮಾರಿತನ ಐತಿ. ಆಮೇಲೆ ಮತ್ತೆ ಬಲವಾದಿದ್ದು ಅಂದ್ರೆ ಈ ಒಂದು ಗಾಳಿಗಿಂತನೂ ಬಲವಾದಿದ್ದು. ಆಮೇಲೆ ಈ ಒಂದು ಮನಸ್ಸನ್ನ ಕಂಟ್ರೋಲ್ ಮಾಡದಂತೂ ಎಲ್ಲ ಈ ಮಂಗನಿಗೂ ಸಹಿತ ಹೋಲಿಸ್ತಾರಮ್ಮ ಮನಸ್ಸನ್ನ. ಕರೆಕ್ಟ್. ಆ ಮಂಗನ್ನ ಅದು ಕಟ್ಟಿ ಹಾಕಿದ್ರು ಸಹಿತ ನಿಲ್ಲೋದಿಲ್ಲ, ಹೆಂಗ ಹಾರಾಡ್ತೈತೆ ಆ ರೀತಿ ಮನಸ್ಸು ಸಹಿತ ಕಟ್ಟಿ ಹಾಕೋದ್ ಕಷ್ಟ ಐತಿ ಅಂತ ಹೇಳ್ತಾನಮ್ಮ. ಅದಕ್ಕೋಸ್ಕರ ಇದು ನಾ ಹೇಗ್ ನಿಯಂತ್ರಿಸ್ಲಿ, ನಾ ಯಾವ್ದನ್ನ ಅನುಸರಿಸ್ಲಿ ನೀನು ಹೇಳಿದ್ದ ಯೋಗಗಳಲ್ಲಿ ಅನ್ನೋದು ಒಂದು ದೊಡ್ಡ ಚಿಂತೆ ಅವನಿಗೆ. ಈ ರೀತಿಯಲ್ಲಿ ಅವನಿಗೆ ಸಂಶಯ ಹುಟ್ಟಾಕೊಂಡಿದೆ. ಯಪ್ಪ ಕಷ್ಟ, ನೀನೇನೋ ಹೇಳ್ತೀಯ, ನನಗೆ ತುಂಬಾ ಕಷ್ಟ ನನ್ನ ಮನಸ್ಸನ್ನ ನಿಯಂತ್ರಣ ಮಾಡೋದು ಅಂತ. ಯಾಕೆಂದ್ರೆ ಮನಸ್ಸು ಅನ್ನೋದು ಬಹಳ ಚಂಚಲ, ನಮ್ಗೆ ಎಲ್ಲ ಗೊತ್ತಿರುವಂತಹದ್ದೇ ಅಲ್ವಾ.
ಎಲ್ಲ ಇಂದ್ರಿಯಗಳ ಮುಖಾಂತರ ನಮ್ಗೆ ವಾಸನೆಗಳು ಅನ್ನೋದು ಹೊರಗಡೆ ಹೋಗ್ತಾ ಇರುತ್ತೆ ಅಲ್ವಾ. ಇವಾಗ ಯಾವ್ದನ್ನಾದ್ರೂ ನೋಡಿದ ತಕ್ಷಣ ನಮ್ಗೆ ಅದ್ರ ಜೊತೆಗೆ ಸಂಯೋಗ ಅನ್ನೋದು ಬೆಳೆಯುತ್ತೆ. ಅಂದ್ರೆ ಈ ನಮ್ಮ ಮನಸ್ಸನ್ನ ವಾಸನೆನೂ ಇರ್ಬೇಕು. ಮನಸ್ಸನ್ನ ವಾಸನೆ ಕಂಟ್ರೋಲ್ ಮಾಡಿಲ್ಲ ಅಂದ್ರ ಆತ್ಮ ಸಾಕ್ಷಾತ್ಕಾರ ಸಿಗೋದು ಕಷ್ಟ. ಆ, ಅದಕ್ಕೋಸ್ಕರ ನಾನು ನಿಯಂತ್ರಣವನ್ನ ಮಾಡು ಅಂತ ಹೇಳ್ತಾ ಇರೋದು. ಹೊರಗಡೆಗೆ ಹೋದ ತಕ್ಷಣ ಯಾವ್ದನ್ನಾದ್ರೂ ನೋಡಿದ್ರೆ ಅದ್ರ ಜೊತೆ ನಾವು ಸ್ನೇಹ ಬೆಳೆಸ್ಕೊಳ್ತೀವಿ. ಸಂಯೋಗ, ಒಂದು ವಸ್ತು ಆದ್ರೆ ಅದು ಬೇಕು ಅಥವಾ ಬೇಡ, ಎರಡರಲ್ಲಿ ಒಂದನ್ನ ಬೆಳೆಸ್ಕೊಳ್ತೀವಿ. ಕೆಲವನ್ನ ಬೇಕು ಬೇಕು ಅಂತ ಆಕರ್ಷಣೆ, ಕೆಲವು ನೋಡಿದ್ರೆ ಅಯ್ಯೋ ಬೇಡಪ್ಪ ಅದರಿಂದ ದೂರ ಇರ್ಬೇಕು ಅನ್ನೋದು ಇರುತ್ತೆ. ಅದ್ ಬರುತ್ತೆ ಫಸ್ಟ್. ವ್ಯಕ್ತಿಗಳಲ್ಲೂ ಅಷ್ಟೇ, ಕೆಲವ್ರನ್ನ ತುಂಬಾ ಹಚ್ಕೊಂಡ್ಬಿಡ್ತೀವಿ, ಕೆಲವ್ರನ್ನ ತುಂಬಾ ದೂರ ಇಡ್ತೀವಿ, ಹೀಗೆ ಮಾಡ್ತೀವಿ. ಆ ರೀತಿ ಮನಸ್ಸು ಒಂದು ರೀತಿ ಅಂದ್ರೆ ಅಂಟ್ಕೊಳ್ಳೋದ್ರಿಂದ, ಅಂದ್ರೆ ಬೇಕು 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 ಅಂತ ರಾಗ ಇರ್ಲಿ ದ್ವೇಷ ಇರ್ಲಿ ಎರಡರಿಂದಲೂ ಕಷ್ಟನೇ. ಅದಕ್ಕೆ ಅದನ್ನ ಬೆಳೆಸ್ಕೊಂಬಿಡ. ಆಮೇಲೆ ಹಾಗೆ ಬೆಳೆಸ್ಕೊಳ್ಳೋದ್ರಿಂದ ಈ ನೋವನ್ನು ಪಡ್ತೀಯಲ್ಲ, ಆ ನೋವು ಪಡೋದು ಅದು ನೋವು ಪಡೋ ತರ ಆಗುತ್ತೆ. ಇದನ್ನ ವಿವರಿಸ್ತಾ ಇರೋದು ಅರ್ಜುನ. ಹೀಗೆ ನಾವು ಮನಸ್ಸನ್ನ ಹೀಗೆ ಹರಿಬಿಟ್ಟಾಗ ಅದರಿಂದ ಹೊರಗಡೆ ತಗೊಳಕ್ ಆಗಲ್ಲ. ಇವಾಗ ಯಾರಾದ್ರೂ ನಮ್ಗೆ ತುಂಬಾ ಇಷ್ಟ ಆಗ್ತಾ ಇಲ್ಲ, ತುಂಬಾ ಇಷ್ಟ ಅಂತಂದ್ರೆ ಅವ್ರನ್ನ ಬಿಟ್ಕೊಡೋದಕ್ಕೆ ನಮ್ಗೆ ಆಗಲ್ಲ. ನೀನೇನು ಹೇಳ್ತೀಯಪ್ಪ ಅದು ಬಿಟ್ಬಿಡು ಅಂತಂದ್ಬಿಟ್ಟು ಹೆಂಗ್ ಬಿಡಕ್ಕೆ ತುಂಬಾ ಆಗಲ್ಲ ಅಂತ. ಮತ್ತೆ ಅದು ಅಷ್ಟೇ ಅಲ್ಲ, ಮನಸ್ಸು ಏನೋ ಒಂದ್ ಬಿಟ್ರೆ ಇನ್ನೊಂದು ಕಂಡ್ಕೊಳ್ಳುತ್ತೆ, ಈ ರೀತಿಲೂ ಮಾಡುತ್ತೆ. ಹಾಗಾಗಿ ಎಲ್ಲ ಕಾರಣಗಳಿಂದ ನನ್ಗೆ ಅದನ್ನ ನಿಯಂತ್ರಣ ಮಾಡೋದಕ್ಕೆ ಕಷ್ಟ. ಮತ್ತೆ ನೀವ್ ಹೇಳ್ದಾಗೆ ಇಲ್ಲಿ ಈ ಶ್ಲೋಕದಲ್ಲಿ ಹೇಳಿರೋ ಹಾಗೆ ಎಷ್ಟು ಕಷ್ಟ ಅಂತಂದ್ರೆ ಗಾಳಿನ ನಿಯಂತ್ರಣ ಮಾಡೋದಕ್ಕಿಂತ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಗಾಳಿ ಅಂತಂದ್ರೆ ಅದು ಎಷ್ಟು ಅದಕ್ಕೆ ತುಂಬಾ ಶಕ್ತಿ ಇದೆ ಅನ್ನೋದು ನಮಗ್ ಗೊತ್ತು ಅಲ್ವಾ. ಆಗಲ್ಲ ಅಂತಂದ್ಬಿಟ್ಟು, ಮತ್ತೆ ಅದ್ರ ವ್ಯಾಪಕತ್ವನೂ ಜಾಸ್ತಿ, ಅದು ಎಲ್ಲೆಡೆನೂ ಇರುವಂತಹದ್ದು. ಮತ್ತೆ ವಾಯು ಅಂತಂದ್ರೆ ಏನೋ ಹನುಮಂತ ಭೀಮ ಬಲಾಢ್ಯರನ್ನ ತಾನೇ ಹೇಳೋದು. ಅಷ್ಟೊಂದು ಬಲವಂತರು, ವಾಯುಪುತ್ರ ಅಂತಾನೆ ಹೇಳ್ತಾರೆ ಹನುಮಂತನಿಗೆ. ಹಾಗೆ ಮನಸ್ಸು ಹಾಗೆ ತುಂಬಾ ಕಠಿಣವಾಗಿರುತ್ತೆ, ಅದೇನು ಸುಮ್ಮನೆ ಅಲ್ಲ. ಮತ್ತೆ ಅದು ಒಂದೇ ಕಡೆ ಇಲ್ಲ, ಚಲಿಸ್ತಾ ಇರುತ್ತೆ. ವಾಯು ತರ ನಿಂತ ಕಡೆ ನಿಂತಿರಲ್ಲ, ಹೋಗ್ತಾ ಇರುತ್ತೆ. ಅದಕ್ಕೆ ಚಲನೆನೂ ಜಾಸ್ತಿ ಇದೆ. ಅಂತದನ್ನ ನೀನ್ ಕಟ್ಟಾಕು ಅಂತೀಯ, ನನ್ಗೆ ಯಾಕೋ ಇದು ತುಂಬಾ ಪ್ರಾಕ್ಟಿಕಲ್ ಆಗಿ ಆಗತ್ತೆ ಅಂತ ಅನ್ಸಲ್ಲ ಅಂತ ಹೇಳ್ತಾ ಇದ್ದಾರೆ. 35ನೇದನ್ನ ನೋಡೋಣ. ಶ್ರೀ ಭಗವಾನ್ ಉವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಶ್ರೀಕೃಷ್ಣ ಹೇಳಿದನು, ಓ ಅರ್ಜುನ, ನೀನು ಹೇಳಿದ್ದು ನಿಜ, ಅಕ್ಷರಶಃ ನಿಜ. ಮನಸ್ಸನ್ನು ನಿಯಂತ್ರಿಸುವುದು ತುಂಬಾ ಕಷ್ಟ, ಆದರೆ ನಿರಂತರ ಅಭ್ಯಾಸ ಮತ್ತು ವೈರಾಗ್ಯದಿಂದ ಅದನ್ನು ನಿಯಂತ್ರಿಸಬಹುದು. ಎರಡಷ್ಟೇ ಟಿಪ್ಸ್ ಕೊಡ್ತಾ ಇರೋದು. ಹೌದಪ್ಪ, ಕಷ್ಟ, ಆದ್ರೆ ಅದನ್ನ ಹೆಂಗ್ ನಿಯಂತ್ರಿಸೋದು? ಅಭ್ಯಾಸ, ವೈರಾಗ್ಯ ಅಷ್ಟೇನಪ್ಪ ಅಂತಂದ್ಬಿಟ್ಟು ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಇದನ್ನ ಸ್ವಲ್ಪ ವಿವರವಾಗಿ ಹೇಳ್ತೀರಾ ಇಂದ್ರಮ್ಮ ಅವರು? ಅಭ್ಯಾಸ ಮತ್ತೆ ವೈರಾಗ್ಯವನ್ನ ವಿವರಿಸಿ ಹೇಳ್ಬಿಡಿ. ಅಂದ್ರೆ ಮನಸ್ಸನ್ನು ನಿಗ್ರಹಿಸೋದಂತೂ ಕಷ್ಟನೇ. ಅದನ್ನ ಗಾಳಿಗೂ ಹೋಲಿಸ್ಬೋದು, ಬಿರುಗಾಳಿಗೂ ಹೋಲಿಸ್ಬೋದು. ಅದು ಒಂದನ್ನ ಅಂದ್ರೆ ಅದು ಚಪಲ, ಮನಸ್ಸಿಗೆ ಒಂದು ಚಪಲ ಇದ್ರೆ ಅದನ್ನ ಇಂದ್ರಿಯಗಳ ಮೇಲೆ ಹರಿಬಿಟ್ರಂತೂ ಸಾಕಷ್ಟು ನಾವು ಅದನ್ನ ಹಿಂಬಾಲಿಸ್ತಾನೆ ಹೋಗ್ತೇವೆ. ಅದನ್ನ ನಿಗ್ರಹಿಸೋದು ಬಹಳ ಕಷ್ಟ, ಗಾಳಿಯನ್ನು ಹಿಡಿದಂತೆ ಅಂತ ಹೇಳ್ತಾ ಇದ್ದಾರೆ.
ಗಾಳಿಯನ್ನು ಹಿಡಿಬೇಕಾದ್ರೆ ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲಿ ನಾವು ಹಿಡಿಲಿಕ್ಕೆ ಆಗೋದಿಲ್ಲ. ಗಾಳಿಯನ್ನ ಒಂದು ಯಾವುದೋ ಒಂದು ಪಾತ್ರೆಯಲ್ಲಿ ಹಿಡಿದಿಟ್ಟು ನಾವು ತೂಕ ಮಾಡ್ಲಿಕ್ಕೂ ಆಗಲ್ಲ, ಅದನ್ನ ಇದ್ ಮಾಡ್ಲಿಕ್ಕೂ ಆಗೋದಿಲ್ಲ. ಅದೇ ಅಥವಾ ಮೀನಿನ ಬಲೆಯನ್ನ ತಾವು ತಗೊಂಡು ಬೀಸಿ ಗಾಳಿಯನ್ನು ಹಿಡಿಯಲಿಕ್ಕೆ ಆಗಲ್ಲ. ಅದೇ ತರ ನಮ್ಮ ಮನಸ್ಸು ಅನ್ನೋದು ಮೊದಲೇ ಚಂಚಲ. ಕೋತಿಗಂತೂ ಹೋಲಿಸಿರಿದ್ದಾರೆ, ಮಂಗಕ್ಕೆ ಹೋಲಿಸ್ಬಿಟ್ಟು ಅದಕ್ಕೆ ಇನ್ನೂ ಹೇಳ್ತಾರೆ, ಯಾರು ವಿವೇಕಾನಂದ್ರ ಹೇಳ್ತಾರೆ ಅನ್ಸುತ್ತೆ ಒಂದ್ ಕಡೆಗೆ, ಅದಕ್ಕೆ ಇದು ಹೆಂಡ ಕುಡ್ಸಿ ಆಮೇಲಿಂದ ಅದಕ್ಕೊಂದು ಚೇಳ್ ಕಡ್ದು ಅದಕ್ಕೊಂದು ದೆವ್ವ ಕೂಡ ಸೇರ್ಕೊಂಡ್ಬಿಟ್ರೆ ಹೇಗಿರ್ತದೋ ಹಾಗಿದೆ ಅಂತೆ ನಮ್ಮ ಮನಸ್ಸಿನ ಇದು ಸ್ಥಿತಿ ಆಗಿರ್ತದಂತೆ. ಮೊದಲೇ ಕಪಿ ಅದು, ಅಲ್ಲಿಂದ ಇಲ್ಲಿಂದ ಹಾರ್ತಕ್ಕಂತ ಒಂದು ಗುಣ ಇರ್ತಕ್ಕಂಥದ್ದು. ಅದಕ್ಕೂ ಒಂದು ದೆವ್ವ ಮೆಟ್ಟಿದೆ, ಚೇಳ್ ಕಡ್ದಿದೆ, ಎಂಡ ಕುಡ್ದಿದೆ ಅಂದ್ರೆ ಅದ್ರ ಸ್ಥಿತಿ ಹೇಗಿರ್ಬೋದು? ಆ ರೀತಿ ನಮ್ಮ ಮನಸ್ಸು, ಅದನ್ನ ಕಟ್ಟಾಕ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಅಂತ ಹೇಳ್ತಾರೆ ವಿವೇಕಾನಂದರು ಒಂದ್ ಕಡೆ ಹೇಳ್ತಾರೆ. ಇಲ್ಲಿ ಮನಸ್ಸನ್ನು ನಿಗ್ರಹಿಸಿದಂತೂ ಕಷ್ಟ, ಎಲ್ಲರಿಗೂ ಗೊತ್ತಿದೆ ನಮ್ಗೆ, ಅದು ಬಹಳ ಚಂಚಲವಾದದ್ದು. ಅದನ್ನ ಹೇಗೆ ಹಿಡಿಬಹುದು ನಾವು, ಹೇಗೆ ಕಂಟ್ರೋಲ್ ಮಾಡ್ಬೋದು, ಅದನ್ನ ಅಭ್ಯಾಸ ಮತ್ತು ವೈರಾಗ್ಯದಿಂದ ಅಂತ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ. ಅದನ್ನ ನಿಗ್ರಹಿಸಪ್ಪ ನೀನು, ಅದ್ ನಿಜವಾಗ್ಲೂ ನೀನ್ ಹೇಳೋದಂತೂ ಕಷ್ಟ, ಎಳ್ಳಷ್ಟು ಕೂಡ ಸಂದೇಹ ಇಲ್ಲ. ಆದ್ರೆ ಅದನ್ನ ಬಗ್ಗಿಸಿ ಯಾವ ರೀತಿ ಒಂದು ವ್ಯಾಯಾಮದಿಂದ ಅಥವಾ ತನ್ನ ದೇಹದ ಅಡ್ಡಿಯನ್ನು ಮಾಡಿಸ್ಕೋಬೇಕೋ, ಆ ಒಂದು ಇವನು ಯಾರು ಫೈಲ್ವಾನ್ ಆ ತರ ತನ್ನ ದೇಹವನ್ನ ಇದಕ್ಕೆ ಮಾಡ್ಕೋತಾನೋ ಅಭ್ಯಾಸಕ್ಕೆ, ನೀನು ಅದೇ ಪದೇ ಪದೇ ನಿನ್ನ ಇದನ್ನ ಚಪಲತೆಗೆ ಕಾರಣ ಹುಡುಕೋ, ಮನಸ್ಸು ಎಲ್ಲಿ ಹೋಗ್ತಾ ಇದೆ ಅಂತ ನೋಡು, ಅದನ್ನ ನೋಡಿ ಅದನ್ನ ಆಸಕ್ತಿನ ಕುಗ್ಗಿಸ್ಲಿಕ್ಕೆ ಪ್ರಯತ್ನ ಪಡೋ ನೀನು. ಆಮೇಲೆ ಅದು ಇಂದ್ರಿಯದ ಒಂದು ಕಸದ ರೂಪ, ಅದಕ್ಕೆ ಗೊತ್ತಿರೋದು ಒಂದೇ ರುಚಿ, ಅದರ ರಸ ಅದಕ್ಕೆ ಇದೆ. ಅದನ್ನ ನೀರಸ ಭಾವನವಾಗಿ ನೀನು ತೆಗೆದುಕೋ, ಅದನ್ನ ಅಭ್ಯಾಸ ಮಾಡು. ಅದನ್ನ ಪೂರ್ಣ ಮತ್ತೆ ನಿಧಿಧ್ಯಾಸದಿಂದ ನೀನು ದೇವರ ಕಡೆ ಮನಸ್ಸನ್ನ ಹೋಗಿಸು. ಪದೇ ಪದೇ ನೀನು ಇಂದ್ರಿಯ ವಸ್ತುವಿನ ಕಡೆ ಹೋಗದಾಗೆ ನೋಡ್ಕೋ, ಅದನ್ನ ನಿಗ್ರಹಿಸು, ಅದನ್ನ ಅಭ್ಯಾಸದಿಂದ ತೊರೆದು ಹಾಕುವ ಅಭ್ಯಾಸವನ್ನ ಅಂತ ಹೇಳ್ತಾ ಇದ್ದಾರೆ. ಅದ್ರ ಮೇಲೆ ಜಿಗುಪ್ಸೆ ಉಂಟಾಗುವಾಗೆ ನೀನ್ ಮಾಡ್ಕೊ. ಅದನ್ನೊಂದು ಇದು ಕೆಟ್ಟ ಅಭ್ಯಾಸ, ಇದು ಕೆಟ್ಟ ನೋಟ, ಇದು ಕೆಟ್ಟ ಕೇಳುವಿಕೆ ಅಂತ ಗೊತ್ತಾದ್ಮೇಲೆ ಅದಕ್ಕೆ ಯಾಕೆ ನೀನ್ ಸಿಕ್ಕಾಕೋತೀಯ? ಅದನ್ನೆಲ್ಲ ಹೊರಗಡೆ ತೆಗೆದುಕೊಂಡು ಬಂದು ನೀನ್ ಏಕಾಗ್ರತೆಯನ್ನ ಬೇರೆ ಕಡೆ ತಿರುಗಿಸು. ಆ ಇಂದ್ರಿಯಕ್ಕೆ ಏನಿದೆ, ಆ ದೇಹ ಮನಸ್ಸು ಏನಿದೆ, ಆ ವೇದನೆ ಅಂದ್ರೆ ಸಂವೇದನೆಗಳನ್ನ ನೀನು ಬೇರೆ ಕಡೆ ತಿರುಗಿಸು, ಭಗವಂತನ ಕಡೆ ತಿರುಗಿಸಿ ಅದನ್ನ ಅಭ್ಯಾಸ ಮಾಡು. ಯಾವೊಂದು ಪ್ರಪಂಚದ ಇಂದ್ರಿಯ ವಸ್ತುಗಳಿಗೆ ನೀನು ಏನ್ ಸಂಗ್ರಹಿಸ್ಕೊಂಡು ಅದನ್ನೇ ಆಸೆ ಪಡ್ತಾ ನೋಡ್ತಾ ಅಥವಾ ಕೇಳ್ತಾ ಸ್ವೀಕರಿಸ್ತಾ ಇರ್ತೀಯ, ಅದನ್ನೆಲ್ಲ ಬಿಟ್ಟು ಅದನ್ನ ದೇವರ ಕಡೆ ತಿರುಗಿಸು ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಅಂದ್ರೆ ಆತ್ಮನಿಗೆ ಸಂಬಂಧಪಟ್ಟ ಅಥವಾ ಪರಮಾತ್ಮನಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಕೇಳೋದೇ ಆಗ್ಲಿ, ನೋಡೋದೇ ಆಗ್ಲಿ, ಮಾಡೋದಾಗ್ಲಿ, ಮಾತನಾಡೋದೇ ಆಗ್ಲಿ, ಅದಕ್ಕೆಲ್ಲ ಕೂಡ ಒಂದು ಮನಸ್ಸಿಗೆ ಉತ್ತಮವಾದಂತ ಒಂದು ಸಂಸ್ಕಾರವನ್ನ ಕೊಡು. ನೀನ್ ಸಂಸ್ಕಾರವನ್ನ ಕೊಟ್ಟು ಅದನ್ನ ಆ ಆಸಕ್ತಿನ ಬೇರೆ ಕಡೆ ಅಂದ್ರೆ ಪರಮಾತ್ಮನ ಕಡೆ ನೀನು ಕ್ರಮೇಣವಾಗಿ ತಿರುಗಿಸ್ತಾ ಹೋದ್ರೆ ಅದೇನಾಗುತ್ತೆ, ಆತ್ಮ ಶುದ್ಧ ಆಗ್ತದೆ, ಮನಸ್ಸು ಕೂಡ ಶುದ್ಧ ಆಗ್ತದೆ. ಆಗ ನಿನಗೆ ಖಂಡಿತ ಏಕಾಗ್ರತೆ ಬರ್ತದೆ, ಪರಮಾತ್ಮನ ಕಡೆ ನೀನು ತಿರುಗಬಹುದು ಅಂತ ಇಲ್ಲಿ ಹೇಳ್ತಿದ್ದೆ. ಅದೆಲ್ಲ ನಿನ್ ಭ್ರಮೆ, ಈ ಮನಸ್ಸು ಅನ್ನೋದು ಚಂಚಲ ಅನ್ನೋದು ಭ್ರಮೆ, ಅದನ್ನ ಬಿಟ್ಟಾಕು ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಅದ್ರ ಜೊತೆಗೆ ಒಬ್ಬ ಯೋಗಿ ಏನ್ ಮಾಡ್ಬೇಕು, ಏನ್ ಮಾಡ್ತಾ ಇದ್ದಾನೆ, ಅವನೆಲ್ಲರಲ್ಲೂ ಕೂಡ ಸಮತ್ವವನ್ನ ನೋಡ್ತಾ ಇದ್ದಾನೆ, ಎಲ್ಲಾ ಕಡೆ ಪರಮಾತ್ಮನ ಒಂದು ಇದನ್ನ ಕಾಣ್ತಾ ಇದ್ದಾನೆ ಅಂದಾಗ ನಿನ್ ಮನಸ್ಸು ಯಾಕಪ್ಪ ಈಗ ಚಂಚಲವಾಗ್ತದೆ? ನೀನು ಯುದ್ಧರಂಗದಲ್ಲಿ ಇದೀಯಾ, ಇವರೆಲ್ಲ ನಿನ್ನವರು ಅಂತ ನಿನ್ನ ಭಾವನೆ ಇದೆ, ಅದನ್ನೆಲ್ಲ ಬಿಟ್ಟಾಕು. ನೀನು ಪರಮಾತ್ಮನನ್ನ ಕಡೆ ನಿನ್ನ ಮನಸ್ಸನ್ನ ಇದು ಮಾಡು, ಅಂದ್ರೆ ಅದೇ ಸತತ ಅಭ್ಯಾಸ ಮಾಡು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮೇಡಮ್. ಅದನ್ನ ಅದ್ರ ಜೊತೆಗೆ ನಾವು ಇಲ್ಲಿ ಗುರುವಿನ ಹತ್ರ ಹೋದ್ರು ಕೂಡ ಗುರು ಕೂಡ ನಿನಗೆ ದಾರಿ ತೋರಿಸ್ಬೋದು, ಆದ್ರೆ ನೀನ್ ಪ್ರಯತ್ನ ಪಡ್ಬೇಕಪ್ಪ. ನಿನ್ನ ಮನಸ್ಸನ್ನ ನೀನ್ ಕಂಟ್ರೋಲ್ ಮಾಡ್ಕೋ. ನೀನ್ ಗುರುವಿನ ಹತ್ರ ಹೋಗ್ಬಿಟ್ಟೆ ಗುರು ಹೇಳ್ಕೊಡ್ತಾರೆ ನನ್ಗೆ ಅಂತ ನೀನ್ ಕುತ್ಕೋ ಹಾಗಾಗಿಲ್ಲ. ಒಬ್ಬ ವೈದ್ಯನ ಹತ್ರ ಹೋದಾಗ ರೋಗ ನಿವಾರಣೆಗೆ ಔಷಧ ಕೊಟ್ರೆ ನೀನ್ ತೆಗೆದುಕೋಬೇಕು, ಅದನ್ನ ತೆಗೆದುಕೊಂಡು ಆದ್ರೆ ನಿವಾರಣೆ ಆಗ್ತದೆ. ಒಬ್ಬ ಭಿಕ್ಷಕ ಆಗ್ಲಿ, ಸಾಧು ಆಗ್ಲಿ, ಆ ದಿನದ ಭಿಕ್ಷೆಯನ್ನ ಅವತ್ತು ಮಾಡ್ಕೊಂಡು ಬಂದ್ರೆ ಅವನಿಗೆ ಹೊಟ್ಟೆ ಒಂದು ಹೊರಿತದೆ, ಅಂದ್ರೆ ಹಸಿವು ನೀಗಿಸ್ಕೋಬಹುದು.
ಇಲ್ಲ ಗೂಟಕ್ ಜೋಳ್ಗೆ ಇದೆ ಅಂತ ಹೇಳಿ ನೀನ್ ಕುತ್ಕೊಂಡ್ ಜೋಳ್ಗೆ ಇದೆ ನಾನು ಭಿಕ್ಷಾಟನೆಗೆ ಹೋಗ್ಬೇಕಂದ್ರೆ ಸಾಧ್ಯ ಇಲ್ಲ. ಎದ್ದಾಳು, ಆ ಜೋಳ್ಗೆ ತಗೋ, ಹೋಗು 4 ಮನೆಗೆ, ನಿನ್ನ ಹೊಟ್ಟೆಯ ಒಂದು ಹಸಿವನ್ನ ತೀರ್ಸ್ಕೊ. ಹಾಗೆ ನೀನು ಪರಮಾತ್ಮನ ಕಡೆ ನಿನ್ನ ಮನಸ್ಸನ್ನ, ಆತ್ಮವನ್ನ ಇದನ್ನ ತಿರುಗಿಸು. ಅಭ್ಯಾಸದಿಂದನೇ, ರೂಢಿಯಿಂದನೇ ನೀನು ಇದನ್ನ ಮಾಡ್ಕೋಬೇಕು, ಮನಸ್ಸನ್ನ ನಿಗ್ರಹಿಸ್ಕೋಬೇಕು. ವೈರಾಗ್ಯ ತಂದ್ಕೋ. ಕೆಟ್ಟ ವಿಷಯಗಳ ಒಂದು ಇಂದ್ರಿಯ ವಸ್ತುಗಳ ಬಗ್ಗೆ ಅಥವಾ ಈ ಮಾನಸಿಕ ಸ್ಥಿತಿ ನಿನಗೇನ್ ಬಂದಿದೆ, ಇವರೆಲ್ಲ ನನ್ನವರು, ನಾನು ಹೇಗ್ ಮಾಡ್ಲಿ ಅಂತ ಇದ್ ಮಾಡ್ಕೊಳ್ತಾ ಇದೆಯಲ್ಲ, ಅದನ್ನೆಲ್ಲ ನೀನು ವೈರಾಗ್ಯದಿಂದ ಮತ್ತೆ ಅಭ್ಯಾಸದಿಂದ ನೋಡು. ಏನ್ ಪರಮಾತ್ಮನೇ ಎಲ್ಲಾನು ಇದ್ದಾನೆ, ನಾ ಸಾಯಿಸೋನು ಅಲ್ಲ, ಕೊಲ್ಲೋನು ಅಲ್ಲ, ಸಾಕೋನು ಅಲ್ಲ, ಸಲ್ವನು ಅಲ್ಲ ಅಂತ ಹೇಳಿ ನೀನು ಇದ್ ಮಾಡ್ಕೊಂಡು ವೈರಾಗ್ಯ ತೆಗೆದುಕೋ ಅಂತ ಹೇಳಿ ಇಲ್ಲಿ ಪರಮಾತ್ಮ ಹೇಳ್ತಿದ್ದಾರೆ ಅಂತ ಅರ್ಥೈಸ್ಬೋದು ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರ ಇಂದ್ರಮ್ಮ ಅವರೇ. ಹೇಗೆ ಶ್ರೀಕೃಷ್ಣ ಹೇಳ್ತಾರದು, ಅಭ್ಯಾಸ ಮತ್ತೆ ವೈರಾಗ್ಯದಿಂದ ನಿನ್ನ ಮನಸ್ಸನ್ನ ನಿಯಂತ್ರಣ ಮಾಡ್ಬೋದು, ನೀನೇನು ಅದಕ್ಕೆ ಯೋಚನೆ ಪಡ್ಬೇಡ. ಅಭ್ಯಾಸ ಅಂದ್ರೆ ಏನು ಅನ್ನೋದು ಎಲ್ಲ ಚೆನ್ನಾಗಿ ಹೇಳಿದ್ರಿ. ವೈರಾಗ್ಯ ಅನ್ನೋದು ಹೇಳಿದ್ರಿ. ಇದನ್ನ ಅನುಷ್ಠಾನಕ್ಕೆ ತರ್ಬೇಕು ಮೇಡಮ್. ಅನುಷ್ಠಾನಕ್ಕೆ ತಂದು ಆ ಅನುಷ್ಠಾನ ರಂಗಕ್ಕೆ ಇಳಿಬೇಕು. ಇಳಿದ್ ಬಿಟ್ಟಾಗ ಅದೇ ಮನಸ್ಸನ್ನೋದು ಸೋತೆ ಹೋಗ್ತದಾಗ ನಮ್ ಸ್ಫೂರ್ತಿಗೆ, ಮತ್ತೆ ಅದು ಜ್ಞಾನ ಮಾರ್ಗದಿಂದ ಅದನ್ನ ಎಡೆ ಬಿಡದೆ ಅಭ್ಯಾಸ ಮಾಡಿ ಕಟ್ ಹಾಕಿದಾಗ ನಮ್ಮ ಗುರಿಯನ್ನ ಅಥವಾ ಆತ್ಮಜ್ಞಾನವನ್ನ ಪಡೀಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಮೇಡಮ್. ಯಾವ್ದನ್ನೇ ಆಗ್ಲಿ ವಶ ಮಾಡ್ಕೊಳ್ಬೇಕಾದ್ರೆ ಅಭ್ಯಾಸ ಬೇಕು. ಅನುಷ್ಠಾನಕ್ಕೆ ತರ್ಲೇಬೇಕು. ಹೌದು. ಸಂಗೀತ ಕಲಿಬೇಕು, ಅದು ವಶ ಮಾಡ್ಕೊಳ್ಬೇಕು ಅಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕಲ್ವಾ, ಅಭ್ಯಾಸ ಮಾಡ್ಬೇಕು. ಸುಮ್ನೆ ಬರುತ್ತಾ? ಸುಮ್ನೆ ಸಾಧ್ಯ ಇಲ್ಲ. ಇವಾಗ ಒಂದ್ ಸ್ಪೋರ್ಟ್ಸ್ ಕಲಿತಾರೆ, ಅದು ಅಭ್ಯಾಸ ಇಲ್ದೆ ಆಗುತ್ತಾ? ಸುಮ್ನೆ ಎಲ್ರು ಟೆಂಡೂಲ್ಕರ್ ಆಗೋಕ್ ಸಾಧ್ಯನಾ? ಇಲ್ಲ. ಹಾಗೆ ಸಂಗೀತಗಾರ ಎಕ್ಸಾಮ್ ಬರಿಬೇಕಾದ್ರೂ ಅಭ್ಯಾಸ ಮಾಡ್ತೀವಲ್ಲ ಮೇಡಮ್ ಅಲ್ವಾ? ಅಡ್ಗೆ ಮಾಡೋದು ಎಲ್ಲ ಬಿಡಿ, ಅಡ್ಗೆ ಮಾಡೋದು ಅಭ್ಯಾಸ ಇಲ್ದೆ ಅಡ್ಗೆ ಮಾಡಕ್ಕಾಗತ್ತಾ? ಇಲ್ಲ. ಎಲ್ಲದಕ್ಕೂ ಆ ರೀತಿ ಅಭ್ಯಾಸ ಬೇಕು. ನಾವ್ ಇದನ್ನೆಲ್ಲ ತಿಳ್ಕೊಳ್ಳೋದು ಅಲ್ಲಮ್ಮ, ಇದನ್ನೆಲ್ಲ ಓದೋದನ್ನ ನೋಡಿ ಏನ್ ದೊಡ್ಡ PhD ಮಾಡ್ದಂಗ ಆಕತಿ ಅಂತಾರ ನಮ್ಮ ಮನ್ಯಾಗ. ಯಾವ್ದು? ಈಗ ನಾವ್ ಇದನ್ನೆಲ್ಲ ಕ್ವಶನ್ ಆನ್ಸರ್ ರೆಡಿ ಮಾಡ್ಕೋಬೇಕು, ಅಮ್ಮ ಕ್ವಶನ್ ಕಳ್ಸ್ಯಾರ ಅಂತ ನೋಡ್ತಿರ್ತೇವಲ್ಲ, ಏನ್ ದೊಡ್ಡ PhD ಆತು ನಿಮ್ಮದು ಅಂತ ಹೇಳ್ತಾರ. ಹೌದಾ? ಅದಕ್ಕಿಂತ ಹೆಚ್ಚಿಂದ ಇದು ಆತ್ಮಜ್ಞಾನ ಅಂತ. ಅದೇ ಅಭ್ಯಾಸ. ಅಲ್ವಾ? ಸಂತೋಷ ಪಡ್ತಾರೋ ಇಲ್ಲ? ಇಲ್ಲ, ಖುಷಿ ಪಡ್ತಾರೆ. ಮಾಡ್ರಿ ಅಂತಾರ. ಅಲ್ಲ, ನಾವೆಲ್ಲ ಸೇರಿ ನಿಮ್ಗೆ ಅವಾರ್ಡ್ ಕೊಡ್ತೇವಿ ಅಂತ ಹೇಳ್ತಾರ. ಸರಿ. ನಮ್ಮನೇಲಿ ನಮ್ಗೇನು ಅನ್ನ ತೋರ್ಸಲ್ಲ, ನೀವು ಬರೀ ಇದನ್ನ ಪುಸ್ತಕ ಇಟ್ಕೊಂಡಿರ್ತೀರಾ ಅಂತಾರ. ಮೊಬೈಲ್ ಕೈಯ ಮೊಬೈಲ್ ಅಂತ ಬೈತಾರ. ಅದೇ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇ ಅಲ್ವಾ ನಾವು ಗೃಹಿಣಿಯರು ಅಂತಂದ್ರೆ. ಅದು ಇದು ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ ನಮ್ಗೆ. ಅಂದ್ರೆ ಈಗ ಅಡ್ಗೆ ಮಾಡದೇ ಇದ್ರೆ, ಬೆಳಿಗ್ಗೆ ತಿಂಡಿ ಮಾಡದೇ ಇದ್ರೆ ನಡಿಬೇಕಲ್ಲ, ಮಾಡ್ಲೇಬೇಕು ಎಲ್ಲದು. ಎಲ್ಲ ನಡಿಬೇಕು. ಹಾಗೆ ಇದನ್ನು ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ನಾವು ಆತ್ಮಜ್ಞಾನ ಹೀಗೆ ತಿಳ್ಕೊಳ್ಳೋದ್ರಿಂದ ನಮ್ಗೆ ನಮ್ಮ ನಿಜ ಸ್ವರೂಪವನ್ನೇ ತಿಳ್ಕೊಳ್ತೀವಿ. ಇದಕ್ಕಿಂತ ಹೆಚ್ಚಿನದು ಯಾವುದೂ ಇಲ್ಲ. ಈ ವ್ಯಾವಹಾರಿಕ ಜೀವನದಲ್ಲಿ ಇದೀವಿ, ಅದಕ್ಕೋಸ್ಕರ ಅದೆಲ್ಲ ಮಾಡ್ಬೇಕಷ್ಟೆ. ಇವಾಗ ಅಭ್ಯಾಸ ಅಂತಂದ್ರೆ ಈ ರೀತಿ ಎಲ್ಲ ಅಭ್ಯಾಸಗಳು ನಾವು ಅಭ್ಯಾಸ ಮಾಡದೆ ಯಾವುದನ್ನು ವಶ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ವೈರಾಗ್ಯನೂ ಅಷ್ಟೇ. ವೈರಾಗ್ಯ ಅಂತಂದ್ರೆ ಏನು? ಮೊದಲು ಶ್ರೀಕೃಷ್ಣ ಹೇಳೋದೇನೋ, ಕರ್ಮಯೋಗದಲ್ಲಿ ಫಲವನ್ನ ಬಿಟ್ಬಿಡಪ್ಪ. ಫಲ ಬಿಟ್ಬಿಡು ಅಂತಂದ್ರೆ ಫಲಾಪೇಕ್ಷೆಯನ್ನು ಬಿಟ್ಟಾಗ ನಮಗೆ ಮನಸ್ಸಿನಲ್ಲಿರುವಂತ ಏನು ವೃತ್ತಿಗಳ ಎಲ್ಲನೂ ಕಮ್ಮಿ ಆಗ್ತಾ ಹೋಗುತ್ತವೆ. ಆ ಕಲ್ಮಶಗಳೆಲ್ಲ ಕಮ್ಮಿ ಆಗೋಗ್ಬಿಡುತ್ತೆ. ಆವಾಗ ಆ ಫಲ ಅಪೇಕ್ಷೆ ಅನ್ನೋದು ಇಲ್ಲದೆ ಇದ್ದಾಗ ಅದಕ್ಕೆ ನಾವು ಅಂಟ್ಕೊಳ್ಳಲ್ಲ, ಫಲಕ್ಕೆ ಅಂಟ್ಕೊಳ್ಳಲ್ಲ. ಏನ್ ಬರುತ್ತೋ ಅದು ಸ್ವೀಕಾರವನ್ನು ಮಾಡುವಂತ ಮನೋಭಾವನೆ ಬರುತ್ತೆ. ಹಾಗೇನೆ ವಿಷಯ ವಸ್ತುಗಳಿಗೂ ಅಷ್ಟೆ, ನಾವು ಅಂಟ್ಕೊಳ್ಬಾರ್ದು. ಆವಾಗ ಏನಾಗುತ್ತೆ,
ವಿಷಯ ವಸ್ತುಗಳಿಗೆ ಅಂಟುಕೊಳ್ದೆ ಇದ್ರೆ ಪೂರ್ತಿಯಾಗಿ ರಾಗ ದ್ವೇಷ ಅನ್ನೋದು ಹೊರಟೋಗ್ಬಿಡತ್ತೆ. ನಾವು ಆಗ್ಲೇ ನೋಡ್ದ ಹಾಗೆ ನಾವು ಹೊರಗಡೆ ಯಾವ್ದಾದ್ರು ವಿಷಯ ವಸ್ತುಗಳನ್ನ ನೋಡ್ತಾ ಇದ್ರೆ ಒಂದು ರಾಗ ಬರುತ್ತೆ, ಇಲ್ಲಾಂದ್ರೆ ದ್ವೇಷ ಬರುತ್ತೆ. ಇದು ಬೇಕು ಅಂತ ಅನ್ಸುತ್ತೆ, ಇಲ್ಲಾಂದ್ರೆ ಇದು ಬೇಡ, ಇದರಿಂದ ದೂರ ಇರೋಣ, ಇವು ಎರಡು ಬರುತ್ತೆ. ಅದೆರಡನ್ನ ಬಿಟ್ಟಾಕ್ಬಿಟ್ರೆ ಮನಸ್ಸು ಅದೇನೆ ವೈರಾಗ್ಯ. ಅದ್ ಹೆಂಗ್ ಬರುತ್ತೆ ಅಂದ್ರೆ ಈ ಅಭ್ಯಾಸದಿಂದ ಬರುತ್ತೆ. ಸುಮ್ನೆ ಬರಲ್ಲ, ಈ ಅಭ್ಯಾಸದಿಂದನೇ ಬರುತ್ತೆ ಅಂತ ಬಿಟ್ಟು ಶ್ರೀಕೃಷ್ಣ ಹೇಳ್ತಾ ಇರೋದು. ಅಭ್ಯಾಸ ಅನ್ನೋದು ಬಹಳ ಮುಖ್ಯವಾದಂತಹದ್ದು. ಇವಾಗ ನೀವು ಇಬ್ರು ಅಷ್ಟೇ ಎಷ್ಟು ಶ್ರದ್ಧೆಯಿಂದ ನೀವು ಹೇಳಿದ ಹಾಗೆ ಎಲ್ಲ ಇವಾಗ ನೋಟ್ ಮಾಡ್ಕೊಳ್ತೀರಾ, ಸ್ಟಡಿ ಮಾಡ್ತೀರಾ. ಹಾಗೆ ಮಾಡೋದ್ರಿಂದ ನಿಮ್ಮಲ್ಲಿ ಎಷ್ಟು ಜ್ಞಾನ ಮೂಡಿ ಬಂದಿದೆ, ಮತ್ತೆ ನೀವು ಅದನ್ನ ಜೀವನದಲ್ಲೂ ಅಳವಡಿಸ್ಕೊಂಡಿರ್ತೀರ ಅಲ್ವಾ? ಸಹಜವಾಗಿ ಬಂದ ಬಿಡುತ್ತೆ. ಮತ್ತೆ ಇನ್ನೊಬ್ಬರಿಗೂ ಹೇಳ್ಕೊಡ್ತೀರ, ಹೀಗೆ ನಿಮ್ ನಿಜ ಸ್ವರೂಪ ಹೀಗೆ ಹೀಗೆ, ಏನೋ ಒಂದು ಕಷ್ಟ ಬಂತಪ್ಪ, ಅದನ್ನ ಹೇಗ್ ತಗೊಳ್ಬೇಕು, ನೀನು ಅದಕ್ಕೆ ಅಂಟ್ಕೊಳ್ದೆ ನೀನು ದೂರದಿಂದ ನೋಡು, ಮತ್ತೆ ಅದಕ್ಕೆ ಪರಿಹಾರ ಹೇಗ್ ಮಾಡ್ಬೇಕು ಅನ್ನೋದನ್ನು ಸಹ ನೀವು ತಿಳಿಸ್ಕೊಡ್ತೀರ. ಈ ರೀತಿ ನೀವು ಸಂತೋಷವಾಗಿದ್ದು ಮತ್ತೆ ಬೇರೆಯವರ ಸಂತೋಷಕ್ಕೂ ಸಹ ನೀವು ಕಾರಣಕರ್ತರಾಗ್ತೀರ. ಅಷ್ಟೇ, ಸ್ವಲ್ಪ ಸ್ವಲ್ಪ ಮಾಡೋದೇ ಸಾಕು. ನಾವು ಪೂರ್ತಿ ಪ್ರಪಂಚವನ್ನೇ ನಾವು ಪರಿವರ್ತನೆ ಮಾಡ್ತೀವಿ ಅಂತಂದ್ರೆ ಎಲ್ರಿಗೂ ಸಾಧ್ಯ ಇಲ್ಲದೆ ಇರಬಹುದು. ನಮ್ಮ ಗುರುಜಿಗಳ ಮಟ್ಟದಲ್ಲಿ ನಮ್ಮ ಕುಟುಂಬ, ನಮ್ಮ ಅಕ್ಕಪಕ್ಕ, ನಮ್ಮ ಸ್ನೇಹಿತರು, ಇಂಥವ್ರಿಗೆ ಸಹಾಯ ಮಾಡಿದ್ರೆ ಸಾಕು. ನಮ್ಮ ಜ್ಞಾನವನ್ನು ಅವ್ರಿಗೆ ಹಂಚಿದ್ರೆ ಸಾಕು. ಅವ್ರಿಗೆ ಎಷ್ಟು ಮನಸ್ಸು ಸಮಾಧಾನ ಆಗುತ್ತೆ. ಅವರು ಪರಿವರ್ತನೆ ಮಾಡ್ಕೊಳ್ತಾರೆ. ಹೇಗೆ ಜೀವನ ನಾವು ನಡೆಸ್ಬೇಕು, ನಾವು ಯಾವುದನ್ನು ನಾವು ಬದಲಾಯಿಸಕ್ ಆಗಲ್ಲ, ಆದರೆ ನಾವು ಸಂತೋಷವಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಅದನ್ನ ಹೇಗೆ ನಿಭಾಯಿಸೋದು ಅನ್ನೋದು ಸಹ ಕಲ್ತ್ಕೊಳ್ತೀವಿ. ಹಾಗೆ ಮನಸ್ಸನ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಹೇಳ್ತಾ ಇರೋದು ಏನು ಅಂತಂದ್ರೆ, ನೀನು ಆತ್ಮದರ್ಶನವನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿಯಲ್ಲಿ ಅಭ್ಯಾಸ ಮತ್ತೆ ವೈರಾಗ್ಯ ಇವೆರಡನ್ನು ಇಟ್ಕೊಂಡ್ರೆ ನಿನ್ನ ಮನಸ್ಸು ಒಂದು ಕಡೆ ನಿಲ್ಲುತ್ತೆ. ಆಗ ಹಾಗೆ ನಿಂತುಕೊಂಡಂತಹ ಮನಸ್ಸಿನಲ್ಲಿ ನೀನು ಧ್ಯಾನ ಮಾಡಿದಾಗ ನೀನು ನಿನ್ನ ಸ್ವಯಂ ಆತ್ಮನನ್ನ ದರ್ಶನ ಮಾಡ್ತೀಯ. ಅಪರೋಕ್ಷ ಅನುಭೂತಿ ನಿನಗೆ ಆಗತ್ತೆ. ಅದಕ್ಕೋಸ್ಕರ ಅಭ್ಯಾಸ ಮತ್ತು ವೈರಾಗ್ಯ ಅನ್ನೋದು ಇಟ್ಕೋ. ಅದರಿಂದ ಮನಸ್ಸನ್ನ ನಿಯಂತ್ರಣಕ್ಕೆ ತಗೊಂಡ್ಬರ್ಬೋದು ಅಂತ. ಈ ಮನಸ್ಸನ್ನ ನಿಯಂತ್ರಣಕ್ಕೆ ತರೋದ್ರಿಂದ ವ್ಯಾವಹಾರಿಕ ಜೀವನದಲ್ಲೂ ಸಹ ನಾವು ಬಹಳ ಸುಧಾರಣೆಯನ್ನ ಕಂಡುಕೊಳ್ತೀವಿ. ಆತ್ಮವನ್ನ ದರ್ಶನ ಮಾಡೋದು ಸರಿ, ಅದು ಅಲ್ಟಿಮೇಟ್. ಆದ್ರೆ ನಾವು ಈ ಜೀವನ ಮಾಡ್ಬೇಕಲ್ವಾ, ಜೀವನ ಮಾಡೋದು ಮುಖ್ಯ ಅಲ್ವಾ, ಅದನ್ನು ಸಹ ಸುಧಾರಣೆ ಆಗುತ್ತೆ. ಅಲ್ಲೂ ಸಹ ಸಮರ್ಥವಾಗಿ ನಾವು ಜೀವನವನ್ನ ನಡೆಸ್ತೀವಿ. ಅಲ್ಲಿ ಸಹ ದುಃಖ ಪಡೆದು ಸಂತೋಷವಾಗಿರೋದೇ ಮುಖ್ಯ ಎಲ್ಲದಕ್ಕಿಂತ. ಅದನ್ನೇ ಶ್ರೀಕೃಷ್ಣ ಹೇಳ್ತಾ ಇರೋದು. ಶ್ರೀಕೃಷ್ಣನು ಅದನ್ನೇ ಮಾಡಿದ್ದು. ಎಂತ ಕಷ್ಟನೇ ಬರ್ಲಿ, ಏನೇ ಬರ್ಲಿ, ನಗ್ನಗ್ತಾನೆ ಎಲ್ಲವನ್ನು ಸಹ ಎದುರಿಸಿದ್ದು. ಆ ರೀತಿಯಲ್ಲಿ ಹೇಗೆ ಅಂತಂದ್ರೆ ಅಲ್ಲಿ ಯಾವುದಕ್ಕೂ ಅಸಂಗನಾಗಿದ್ದ, ಯಾವುದಕ್ಕೂ ಅಂಟ್ಕೊಂಡಿರ್ಲಿಲ್ಲ. ಮತ್ತೆ ಫಲನು ಏನು ಬರುತ್ತೆ ಅನ್ನೋದಕ್ಕೆ ಯೋಚನೆ ಇಲ್ಲ. ಆ ಪ್ರೆಸೆಂಟ್ ಮೊಮೆಂಟ್ ಅಲ್ಲಿ ಏನು ಬರುತ್ತೋ ಅದನ್ನ ಹೇಗೆ ಸಮರ್ಥವಾಗಿ ನಾನು ನಿಭಾಯಿಸ್ತೀನಿ ಅನ್ನೋದು ಒಂದೇ ಮುಖ್ಯ ಅಲ್ಲಿ ವ್ಯಾವಹಾರಿಕ ಜೀವನದಲ್ಲಿ. ಈ ಮನಸ್ಸನ್ನ ಹಾಗೆ ನಿಲ್ಲಿಸಿದಾಗ ಆತ್ಮದರ್ಶನವನ್ನು ಮಾಡಬಹುದು, ಮತ್ತೆ ಈ ವ್ಯಾವಹಾರಿಕ ಜೀವನದಲ್ಲಿ ಸಮರ್ಥ ಜೀವನವನ್ನು ನಡೆಸಬಹುದು. ಹರಿ ಓಂ ಸುಮತಿ. ಹರಿ ಓಂ ಆಂಟಿ. ಸಾರಿ ಮತ್ತೆ ಲೇಟ್. ಸಾರಿ ಮುಗಿಸ್ಬಿಡ್ತಾ ಇದ್ದೀವಿ. ಅದ್ರ ದೇವಸ್ಥಾನಕ್ಕೆ ಹೋಗಿ, ಇವತ್ತು ಕೀರ್ತಿಗೆ ಅಂತೀವಿ, ಆದ್ರೂ ದೇವಸ್ಥಾನಕ್ಕೆ ಹೋಗಿಲ್ಲ, ಕ್ಲಾಸ್ ಹೋಗತ್ತೆ ಅಂತ, ಆದ್ರೂ ಲೇಟ್ ಆಯ್ತು. ನಾನಾ ಸಮಸ್ಯೆ ಜೀವನದ್ದು, ಏನ್ ಮಾಡ್ತೀವಿ. ನೋಡಿದ್ರೆ ಶ್ಲೋಕ ಹೇಳೋಣ ಇರಿ, ನಾನು ರೆಕಾರ್ಡಿಂಗ್ ಸ್ಟಾಪ್ ಮಾಡ್ಬಿಡ್ತೀನಿ. ಶ್ಲೋಕ ಹೇಳೋಣ. ಆಯ್ತಾ ಆಂಟಿ?
ಆಯ್ತು. ಸಾರಿ, ಎಲ್ಲರಿಗೂ ಸಾರಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು.